ಹಲೋ ಎವ್ರಿವನ್. ಸೊ ನಾವಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲ್ಯಾಂಡ್ ಸರ್ವೇಯರ್ ಏನು ನೋಟಿಫಿಕೇಷನ್ ಆಗಿದೆ ಅದರ ಬಗ್ಗೆ ನಾನು ಇವತ್ತೊಂದು ಕ್ಲಾಸಸ್ ಏನಿದೆ ಅದನ್ನು ನಡೆಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಜಿ ಎಸ್ ಕರ್ನಾಟಕ ಚಾನಲ್ಗೆ ನಮಸ್ಕಾರ. ಸೊ ನಾನಿವತ್ತು ಏನದ್ರ ಬಗ್ಗೆ ಹೇಳ್ತೀನಿ ಅಂದರೆ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಹೊಸದಾಗಿ ಕೆ ಪಿ ಎಸ್ ಸಿಯಿಂದ ಕೆ ಇಗೆ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅದರ ಸಿಲೆಬಸ್ ಕೂಡ ಚೇಂಜ್ ಆಗಿದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ನನ್ನ ಚಾನಲ್ನ ಇಂಟ್ರೊಡಕ್ಷನ್ನ ಕೊಡ್ತೀನಿ. ಜೆ ಎಸ್ ಕರ್ನಾಟಕ ಅಂತ ಇದು ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ ಪಿ ಸಿ ಆಗಿರ್ಬೋದು, ಕಾರ್ದಾರ್ ಆಗಿರ್ಬೋದು, ಪಿ ಎಸ್ ಐ, ಇ ಎಸ್ ಐ, ಲ್ಯಾಂಡ್ ಸರ್ವೇಯರ್, ವಿ ಎ ಒ, ಕೆ ಎಸ್ ಏನು ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಅದರದ್ದು ಕಂಪ್ಲೀಟ್ ಜಿ ಎಸ್ ಪೇಪರ್ನ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಆ್ಯಂಡ್ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಕೆ ಎ ಪ್ಯಾಟ್ರನ್ ಅವರು ಹೇಗೆ ಕ್ವೆಶನ್ ಪೇಪರ್ನ ಡಿಕೋಡ್ ಮಾಡ್ತಾರೆ ಅಂತ ನಾನು ಅದನ್ನು ಬಿಡಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಪ್ಪ ಈ ಚಾನಲ್ ನೋಡಲೇಬೇಕು ಅಂತ ಅಂದರೆ ನೀವು ಜಿ ಎಸ್ ಪೇಪರ್ನ ನಾವೇನಾದರೂ ನೋಡೋದಾದರೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಲೈಕ್ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಇ ವಿ ಎಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ ಆಗಿರ್ಬೋದು, ಸಿ ಸೆಟ್ ಆಗಿರ್ಬೋದು, ಅದೆಲ್ಲರೂ ಎಲ್ಲ ಥರ ಓದ್ತೀವಿ. ಹೌದು, ಎಲ್ಲರೂ ಈಗೇನು ಹೇಳ್ತಾರೆ, ಯಾವ ಎಕ್ಸಾಮ್ಗೆ ಯಾವ ಬುಕ್ ಓದಬೇಕು ಅಂತ ಹೇಳ್ತಾರೆ. ಬಟ್ ಆದರೆ ಯಾವ ರೀತಿ ಓದಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸರಳವಾಗಿ ಅದನ್ನು ತಿಳಿಸ್ಕೊಡ್ತೀನಿ. ಮೇ ಬಿ ನಿಮಗೆ ಅದನ್ನು ಯು ಹ್ಯಾವ್ ಮೋರ್ ಇಂಟ್ರೆಸ್ಟೆಡ್ ಟು ದಟ್ ಎಕ್ಸಾಮ್ಸ್ ಆರ್ ಮೋರ್ ಸೀರಿಯಸ್ ಅಬೌಟ್ ದಟ್ ಎಕ್ಸಾಮ್ಸ್. ಸೊ ಆಗ ನೀವು ಈ ಚಾನೆಲ್ನ ಕಣ್ಮುಚ್ಕೊಂಡು ಹೇಳ್ಬೋದು ಅಂತ ಹೇಳ್ಕೊತೀನಿ. ಸೊ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಆದರೂ ಜಿ ಎಸ್ ಪೇಪರ್ಗೆ ಬರುವಂಥ ಒಂದು ಪ್ರಾಪರ್ ಪೇಪರ್ಗೆ ನಾನು ನಿಮಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಕಂಪ್ಲೀಟ್ ಯಾವಾಗ ಮಾಡಿಕೊಡ್ತೀರಾ ಮೇಡಮ್? ನೀವು 1 ತಿಂಗಳ, 1-2 ವರ್ಷನ, 1 ವರ್ಷನ, ಅಥವಾ ಯಾವಾಗ ಮಾಡಿಕೊಡ್ತೀರಾ? 2026 ಕಣ್ರಿ, ಎಲ್ಲ ನೋಟಿಫಿಕೇಷನು ಬಂದು ಬಿದ್ದೋಯ್ತು. ಇನ್ಯಾವ ಹೋರಾಟ ಮಾಡಿದ್ದಾಯಿತು, ಎಲ್ಲ ಕಿರ್ಚ್ಕೊಂಡಿದ್ದಾಯಿತು, ಎಲ್ಲ ಬಡ್ಕೊಂಡಿದ್ದಾಯಿತು. ಓದಲಿಲ್ಲ. ಓದಬೇಕು ಅನ್ನೋಕ್ಕೆ ನೋಟಿಫಿಕೇಷನ್ ಆಗಲಿ ಅಂತ ಎಲ್ಲ ತಳ್ಳಾಯಿತು. ಆದರೆ ನೋಟಿಫಿಕೇಷನ್ ಆಗಿದೆ. ಈಗ ಪ್ರಾಬ್ಲಮ್ಮು ಎಕ್ಸಾಮ್ ಬಂದುಬಿಟ್ಟಿದೆ. ಇನ್ನು 2 ಮಂತ್ಸ್ ಇದೆ, 3 ಮಂತ್ಸ್ ಇದೆ. ಹೇಗೆ ಇದನ್ನು ನಾವು ಡಿಕೋಡ್ ಮಾಡ್ಕೊಳ್ಳೋದು, ನಾವು ಹೇಗೆ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು, ಅಥವಾ ಹೇಗೆ ಇದನ್ನು ಎಕ್ಸಾಮ್ ಮಾಡ್ಕೊಳ್ಳೋದು? ಇಲ್ಲಾಂದರೆ ಕೆಲವರು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀರ ಕಣ್ರಿ. ಏನು ಅಂತ ಅಂದರೆ ಇರೋದೇ 2 ತಿಂಗಳು ರಿವಿಷನ್ ಮಾಡೋಕ್ಕಾಗಲಿಲ್ಲ. ಸರ್ಕಾರದವರು ಬೇಕು ಬೇಡ ಅಂತ 2 ತಿಂಗ್ಳಿಗೆ ಬಿಟ್ಬಿಟ್ಟಿದ್ದಾರೆ. 2 ತಿಂಗಳಲ್ಲಿ ಏನು ಓದೋಕ್ಕಾಗತ್ತೆ? 2 ತಿಂಗಳಲ್ಲಿ ಯಾವ ಎಕ್ಸಾಮ್ಗೆ ದಬಕ್ಕಾಗತ್ತೆ? ಆಗಲ್ಲ. ಹಾಗಾಗಿ ಈ ನೋಟಿಫಿಕೇಷನಲ್ಲಿ ಆಗಲಿಲ್ಲ. ಮುಂದಿನ ನೋಟಿಫಿಕೇಷನಲ್ಲಿ ಮಾಡ್ಕೋತೀನಿ. ಖಂಡಿತವಾಗ್ಲೂ ಇದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ. ಮುಂದಿನ ನೋಟಿಫಿಕೇಷನ್ ಆಗಸ್ಟಲ್ಲಿ 3 ವರ್ಷ, 4 ವರ್ಷ ಮುಪ್ಪಿನ ಬಾಗಿಲು ತಟ್ತಾ ಇರುತ್ತೆ. ಸೊ ವಯಸ್ಸಿದ್ದಾಗಲೇ ಎಕ್ಸಾಮ್ಸ್ನ ಪಾಸ್ ಮಾಡಿಕೊಂಡು ಕೆಲಸ ತಗೊಂಡು ಹೋಗುವಂಥದ್ದು ಕಲೀರಿ. ಇಲ್ಲಾಂದರೆ ಈ ಓದೋದನ್ನ ಬಿಟ್ಬಿಟ್ಟು ಕೆಲಸ ಮಾಡೋದನ್ನ ಕಲೀರಿ. ಎರಡೂ ಆಗಲಿಲ್ಲ ಅಂತ ಅಂದರೆ ಮನೇಲಿ ಹೋಗಿ ಇದು ಬಿಡಿ, ಸುಮ್ಮನೆ ಮನೆಯವ್ರಿಗೂ ದುಡ್ಡು ದಂಡ. ಸೊ ಇಷ್ಟು ಹೇಳ್ತಾ ಬೇಜಾರು ಮಾಡ್ಕೋಬೇಡಿ ಯಾರು. ಬಿಕಾಸ್ ನೋಡ್ತಾ ಇರೋ ಹಾಗೆ ಎಲ್ಲರೂ ಮಾಡೋವಂಥ ತಪ್ಪುಗಳು, ಆ ತಪ್ಪನ್ನ ಯಾರು ಎಕ್ಸೆಪ್ಟ್ ಮಾಡ್ಕೊತಾರೋ, ಯಾರು ಅದನ್ನು ತಿದ್ಕೋತಾರೋ ಅವರು ಬಿ ದ ಪೊಸಿಷನ್. ಒಂದು ಪೊಸಿಷನಲ್ಲಿ ಒಂದಿನ ಇರ್ತೀರ. ನಾವು ಕೂತ್ಕೊಂಡು ಅವಾಗೆಲ್ಲ ಯೋಚನೆ ಮಾಡ್ತಿದ್ವಿ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ, ಇದು ಮಾಡಿಬಿಡೋಣ, ಅದು ಮಾಡಿಬಿಡೋಣ, ಈ ಎಕ್ಸಾಮ್ ಬರೆದ್ಬಿಡೋಣ. ಅಯ್ಯೋ ಇಲ್ಲ ರೀ, ಫಸ್ಟು ಸಬ್ಜೆಕ್ಟ್ ಓದಿ. ಹೆಂಗೆ ಓದಬೇಕು, ಯಾವ ಥರ ಓದಬೇಕು, ಆ ಬುಕ್ಕಿಂದ ಈ ಬುಕ್ಕು. ಈಗಾಗಲೇ ಸ್ಪರ್ಧಾ ಇತಿಹಾಸ ಓದ್ತಾ ಇರ್ತೀರಾ, ಸ್ಪರ್ಧಾ ಸಮಗ್ರ ತಗೋತೀರಾ, ಇಲ್ವಂತೆ ಇದು ಬಿಟ್ಟಿದ್ದಾರಂತೆ ಇನ್ನೊಂದು ಯಾವುದೋ ಹೊಸದು, ಅದನ್ನು ಓದ್ಬಿಡೋಣ. ಯಾವುದಾದ್ರೂ ಒಂದೇ ಕಾನ್ಸೆಪ್ಟ್ ಅಲ್ವಾ? ಯಾವುದಾದ್ರೂ ಒಂದೇ ಸಬ್ಜೆಕ್ಟ್ ಅಲ್ವಾ? ವೈ ವಿ ಆಲ್ ಜಂಪಿಂಗ್ ಬುಕ್ಸಿಂದ ಯಾಕೆ ಬಿದ್ದಿದ್ದೀರಾ? ನಿಮ್ಮಿಂದ ನೀವು ಬೀಳಿ. ನಿಮ್ಮ ಸಾಮರ್ಥ್ಯನ ನೀವು ಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ತಪ್ಪು ಏನು ಡೂ ಡಸಂಟ್ ಡೂ ಏನೇನಿರುತ್ತೆ, ಏನು ಅವಾಯ್ಡ್ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಓಕೆ ಫೈನ್, ಅದನ್ನು ಮಾತಾಡ್ತಾ ಇದ್ದರೆ ಇಡೀ ರಾತ್ರಿ ಮಾತಾಡ್ಬೋದು, ಅಥವಾ ಇಡೀ ದಿನ ಅದನ್ನು ಕಂಪ್ಲೀಟ್ ಮಾತಾಡ್ತಾ ಹೋಗ್ಬೋದು. ಸೊ ಕಮ್ಮಿಂಗ್ ಟು ದ ಪಾಯಿಂಟ್, ಜಿ ಎಸ್ ಹೇಳ್ತೀನಿ ಅಂದರೆ ಮೇಡಮ್ ಹಾಗಾದರೆ ಲ್ಯಾಂಡ್ ಸರ್ವೇಯರಲ್ಲಿ ಜೆ ಎಸ್ ಮಾತ್ರ ಹೇಳ್ತೀರಾ, ಪೇಪರ್ 2 ಹೇಳಲ್ವಾ? ಸೊ ನಿಮಗೆಲ್ಲ ಗೊತ್ತೇ ಇದೆ, ಸಿಲೆಬಸ್ ಚೇಂಜ್ ಆಗಿದೆ ಕಣ್ರಿ. ಕೆ ಪಿ ಎಸ್ ಸಿಯಿಂದ ಕೆ ಇಗೆ ಬರೋಷ್ಟರಲ್ಲಿ ಸಿಲೆಬಸ್ಸೇ ಚೇಂಜ್ ಆಗಿಬಿಟ್ಟಿದೆ. ಸೊ ಪೇಪರ್ 1ನಲ್ಲಿ ಯಾವ ಸಿಲೆಬಸ್ ಚೇಂಜ್ ಆಗಿದೆ? ಹೌದು, ತುಂಬಾ ಪೇಪರ್ 1ನಲ್ಲಿ ಸಿಲೆಬಸ್ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಹಣೆ ಬರ ಸರಿ ಇಲ್ವೋ, ಅಥವಾ ಅವ್ರು ಕೊಟ್ಟಿರೋದು ಲ್ಯಾಂಡ್ ಸರ್ವೇಯರು ಒಂಥರ ಚೆನ್ನಾಗಿದೆ ಪೋಸ್ಟು, ಮಾಡೋಣ ಅಂತ ಅಂದರೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಕಣ್ರಿ, ಏನು ಮಾಡಿಬಿಡೋದು ಅಂತ ಕೆಲವೊಂದಷ್ಟು ಜನ. ಬಟ್ ಪರವಾಗಿಲ್ಲ, ಮಾಡ್ಕೊಳ್ಳೋಣ. 76 ಡೇಸ್ ಇದೆ, ಎಲ್ಲವೂ ಆಗುತ್ತೆ. ಬನ್ನಿ ಹಾಗಾದರೆ ಸಿಲೆಬಸ್ನ ನೋಡ್ಕೊಂಡು ಹೋಗೋಣ. ಸೊ ಆಗಲೇ ಹೇಳ್ದಾಗೆ ಪೇಪರ್ 1, ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. 2 ಒಂದೊಂದು ದಿನ ಎಕ್ಸಾಮ್ಸ್ ಆಗುತ್ತೆ. ಎಕ್ಸಾಮ್ಸ್ ಬಗ್ಗೆ ಕಂಪ್ಲೀಟ್ ಬೇರೆ ವೀಡಿಯೋದಲ್ಲಿ ಮಾತಾಡ್ತೀನಿ. ಜಸ್ಟ್ ಇವಾಗ ಎಕ್ಸಾಮ್ ಹೇಗಾಗುತ್ತೆ ಅಂತ ಹೇಳ್ತೀನಿ. ಸೊ ಪೇಪರ್ 1ನಲ್ಲಿ ತಿಳಿಸಿರೋ ಹಾಗೆ ನಾವು ನೋಡ್ತಾ ಇರ್ಬೋದು, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ
ಪ್ರಚಲಿತ ಘಟನೆಗಳು ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಯಾವುದ್ರ ಬಗ್ಗೆ ಅಂತ. ಯಾವುದ್ರ ಬಗ್ಗೆ? ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಕರೆಂಟ್ ಅಫೇರ್ ನಿಮಗೆ ಜಾನ್ವರಿಯಿಂದ ಅಕ್ಟೋಬರ್ವರೆಗೂ ಎಕ್ಸಾಮ್ಸ್ ಇರೋದ್ರಿಂದ ಅಕ್ಟೋಬರ್ವರೆಗೂ ನೋಡ್ಕೋಬೇಕಾಗತ್ತೆ ಕಣ್ರಿ. ಸೊ ಇದು ಯಾವ ಮ್ಯಾಗ್ಝಿನ್ ಏನು ಅಂತ ಹೇಳ್ತೀನಿ, ಬಟ್ ಯಾವ ಮ್ಯಾಗ್ಝಿನ್ ಅನ್ನೋದಕ್ಕಿಂತ ಅದನ್ನು ನಾನು ಮುಗಿಸ್ಕೊಡ್ತೀನಿ. ಜಾನ್ವರಿಯಿಂದ ಅಕ್ಟೋಬರ್ವರೆಗೂ ಕಂಪ್ಲೀಟ್ ಕರೆಂಟ್ ಅಫೇರ್ ಮ್ಯಾಗ್ಝಿನಲ್ಲಿ ಏನು ಓದಬೇಕು, ಅದು ಓದೋದಕ್ಕೆ ಮ್ಯಾಗ್ಝಿನಲ್ಲಿ ಎಷ್ಟು ಪುಟ ಇರುತ್ತೆ ಅಷ್ಟು ಪುಟ ಓದಿದ್ರೆ ಎಕ್ಸಾಮ್ಸಲ್ಲಿ ಕೊಡಲ್ಲ. ಕತೆ ಹೇಳ್ಕೊಂಡು ಕೂತಿರ್ತಾನೆ, ಅಲ್ಲಿ GS ಕವರ್ ಆಗಿರುತ್ತೆ, ಅದೆಲ್ಲ ಓದಬಾರ್ದು. ಏನು ಓದಬೇಕು, KA ಅವ್ನು ಎಲ್ಲಿ ಫೋಕಸ್ ಮಾಡ್ತಾನೆ, ಅಥವಾ KPSC ಅವ್ನು ಎಲ್ಲಿ ಫೋಕಸ್ ಮಾಡ್ತಾನೆ, ಅಥವಾ ಎಕ್ಸಾಮ್ ಆ್ಯಂಗಲಿಂದ ಯಾವುದು ಅಂತ ಮಾತಾಡೋಣ. ಸೊ ದೈನಂದಿನ ಗ್ರಹಿಕೆ ವಿಷಯಗಳು ಅಂದರೆ ಸೈನ್ಸ್, ಬೇರೆ ಏನೂ ಇಲ್ಲ. ನೀವು ನಾರ್ಮಲ್ PSI ಎಲ್ಲ ಏನು ಓದ್ತೀರಾ, ಅಥವಾ DSERT ಏನಿದೆ ಅದೇ ಅಷ್ಟೇ, ಬೇರೆ ಇನ್ಯಾವುದೂ ಅಲ್ಲ, ಅದಷ್ಟೇ. ಓಕೆನಾ? ಸೊ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಇದೆ. ಸೊ ಏನಿಲ್ಲ, ಇಂಪಾರ್ಟೆಂಟಲ್ಲಿ ಭಾರತ ಸಂವಿಧಾನದ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳ್ತಾರೆ. ಈ ಆರ್ಟಿಕಲ್ಸ್ ಆಗಿರ್ಬೋದು. ಸೊ ಸ್ಟಾರ್ಟಿಂಗ್ ಈಗ ಪೀಠಿಕೆ ಆಯಿತಾ, DPSP, ಫಂಡಮೆಂಟಲ್ ರೈಟ್ಸ್, ಸೊ DR ಮತ್ತು ತಿದ್ದುಪಡಿಗಳು, ಈ ಥರ ಇಂಪಾರ್ಟೆಂಟ್ ಟಾಪಿಕ್ ಇದನ್ನು ಒಂದು 4-5 ಕ್ಲಾಸಲ್ಲಿ ಮುಗಿಸ್ಬಿಡೋಣ. ಓಕೆನಾ? ಸೊ ನೆಕ್ಸ್ಟ್ ಬಂದು ನಮಗೆ ಯಾವುದಿದೆ ನೋಡಿ, ಇಲ್ಲಿ ಹೆಂಗೆ ಕೇಳಿದಾರೆ ನೋಡಿ ಇವರು. ಏನದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಫಸ್ಟ್ ಭಾರತದ ಇತಿಹಾಸ ಕೊಟ್ಟಿದ್ದಾರಲ್ವ, ಅಂದರೆ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ ಅವರು. ಓಕೆನಾ? ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ ಅಣ್ಣ. ಅದು ಹಿಂಗೆ ಭಾರತಕ್ಕೆ ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರಿ ಅಂತ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಏನ್ಷಿಯಂಟ್ ಹಿಸ್ಟ್ರಿ ಅಂತ ತಗೊಳ್ಳಿ, ಯಾವ್ಯಾವ ಪ್ಲೇಸ್ಗಳು ನೋಡಿದ್ದೀರಾ ಅಲ್ಲಿ, ಸಂಗನಕಲ್ಲು, ಆ ಥರ ಯಾವ್ಯಾವ ಟಾಪಿಕ್ ಅಂತ ತುಂಬ ಇಂಪಾರ್ಟೆಂಟ್. ಇದನ್ನು ಡಿಕೋಡ್ ಮಾಡೋಕ್ಕೆ ಕಷ್ಟ, ಇಲ್ಲೇ ಸೋತ್ಬಿಟ್ಟಿರ್ತೀರ. ಫಸ್ಟ್ ಆಫ್ ಆಲ್ ಒಂದು ಸಿಲೆಬಸ್ನ ನೀವು ಸಾರ್ಟ್ ಔಟ್ ಮಾಡೋದಕ್ಕೆ ಇಲ್ಲೇ ಸೋತಿರ್ತೀರ. ಇನ್ನು ಅಲ್ಲೋಗಿ ಏನು ಮಾಡೋಕ್ಕಾಗತ್ತೆ? ಅಲ್ಲೋಗಿ ಏನೂ ಮಾಡೋಕ್ಕಾಗಲ್ಲ. ಏನಂದರೆ ತಪ್ಪನ್ನ ಸರ್ಕಾರದವ್ರ ಮೇಲೆ ವಹಿಸ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಕಂಪ್ಲೀಟ್ ಝೀರೋ ಆಗಿಬಿಟ್ಟಿರ್ತೀವಿ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ, ಬೇರೆ ಏನೂ ನಡೆಯಲ್ಲ. ಆಯಿತಾ? ಸಿಂಧು ನಾಗರಿಕತೆ ಅಂತ ಬಂದಾಗ ಅಷ್ಟೇ ಇರುತ್ತೆ ನಿಮಗೆ. ಸಂಗನಕಲ್ಲು ಆಗಿರ್ಬೋದು, ಹಾಳೂರು, ಬ್ರಹ್ಮಗಿರಿ, ಈ ಥರ ಬರುತ್ತೆ ಏನ್ಷಿಯಂಟ್ ಹಿಸ್ಟ್ರಿಲಿ. ಅದೇ ಮೌರ್ಯ ಸಾಮ್ರಾಜ್ಯದಲ್ಲಿ ಯಾರು ಬರ್ತಾರೆ? ಅಶೋಕ ಬರ್ತಾನೆ. ಯಾವಾಗಲೂ ಅಶೋಕ ಇಂಪಾರ್ಟೆಂಟ್ ಅಲ್ವೇನ್ರಿ? ಅಶೋಕ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಶಾಸನ ದೊರಕಿದೆ, ತುಂಬ ಇಂಪಾರ್ಟೆಂಟ್ ಅಲ್ವಾ? ಅದೇ ಕೇಳ್ತಾ ಇರೋದಲ್ಲಿ ನೋಡಿ, ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾನೆ ಅವನೇ ನಿಮಗೆ, ಆದರೆ ಓದಬೇಕಷ್ಟೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಏನು? ಹೌದು, ಕರ್ನಾಟಕದ ಇತಿಹಾಸನೂ ಇದೆ, ಭಾರತದ ಇತಿಹಾಸ ಏನು ಹಂಗಾರೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಈ ಮಸ್ಕಿ ಶಾಸನ ಆಗಿರ್ಬೋದು, ಹಾಗೆ. ಆಯಿತಾ? ಈಗ ಬೌದ್ಧ ಧರ್ಮ ಅಂತ ತಗೊಳ್ಳಿ, ಬೌದ್ಧ ಧರ್ಮ ಬರುತ್ತೆ, ಜೈನ ಧರ್ಮ ಬರುತ್ತೆ. ಅದು ಲಿಂಕೇಜ್ ತಗೊಳ್ರಿ. ಸನ್ನತಿ ಎಲ್ಲಿದೆ? ಕಲಬುರಗಿಯಲ್ಲಿದೆ ಅಲ್ವಾ? ಸೊ ಅದಾದಮೇಲೆ ಅಶೋಕ ಬಂದಾದ್ಮೇಲೆ ಅಶೋಕನ ನಂತರ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಹರಡಿತ್ತು. ಯಾವಾಗ? ಯಾರು ಬಂದೋದ್ಮೇಲೆ? ಅಶೋಕ ಬಂದೋದ್ಮೇಲೆ ಅಲ್ವಾ? ಜೈನ ಧರ್ಮ ಅಂತ ಬಂದರೆ ಏನೇನಿದೆ ಜೈನ ಧರ್ಮದ್ದು? ಶ್ರವಣಬೆಳಗೊಳ ತಗೊಳ್ರಿ, ಗೊಮ್ಮಟೇಶ್ವರ, ಪಶ್ಚಿಮ ಗಂಗರು ಜೈನ ಧರ್ಮನ ಇದು ಮಾಡ್ತಾರೆ, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಅಲ್ವಾ? ಸೊ ಹಾಗೆ ಲಿಂಕೇಜ್ ತೊಗೊಂಡು ಇಲ್ಲೇ ಹೇಳ್ಕೊಟ್ಬಿಟ್ರೆ ಕ್ಲಾಸಲ್ಲಿ ಏನು ಹೇಳ್ಕೊಡ್ಲಿ ಅಲ್ವಾ? ಈಗೇನು ಹೇಳ್ಬಿಡ್ತೀನಿ, ಕ್ಲಾಸಲ್ಲಿ ಏನು ಹೇಳೋದು? ಇಲ್ಲಿ ಹೇಳೋದನ್ನೇ ಅಲ್ಲೂ ಹೇಳಬೇಕು. ಹಾಗಾದರೆ ಬೇಡ, ಅಲ್ಲೇ ಕ್ಲಾಸಲ್ಲೇ ಮಾತಾಡೋಣ. ಹಾಗೆ ಬಂದರೆ ಜಿಯೋಗ್ರಫಿ ಬಗ್ಗೆ ಮಾತಾಡ್ತಾ ಬರ್ತೀವಿ ಅಂತ ಅಂದರೆ, ಜಿಯೋಗ್ರಫಿಲಿ ಏನೇನಿರುತ್ತೆ? ನದಿ, ಮಣ್ಣು, ಮತ್ತು ಯಾವುದಾದ್ರು ಮಳೆ, ಹವಾಮಾನ, ಅರಣ್ಯ, ಜಲವಿದ್ಯುತ್, ಖನಿಜಗಳು, ಕೃಷಿ, ಕೈಗಾರಿಕೆ, ಬಂದರುಗಳು, ರಾಷ್ಟ್ರೀಯ ಉದ್ಯಾನವನ, ಜೀವವೈವಿಧ್ಯತೆ, ಇದೆಲ್ಲನೂ ಓದ್ಕೊಂಡ್ರೆ ಮುಗೀತು. ಇನ್ನು ಸಂವಿಧಾನ ಹೇಳಿಲ್ವೋ? ಓಕೆ. ಸಂವಿಧಾನ ಅಂದ್ರೇನು, ಅದರ ರಚನೆ, ಅಂಗೀಕಾರ, ಪ್ರಮುಖ ಲಕ್ಷಣಗಳು, ಪೀಠಿಕೆಗಳು ಓದ್ಕೋಬೇಕು. ಭಾಗಗಳು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಭಾಗಗಳು ಇಂಪಾರ್ಟೆಂಟ್ ಆಗುತ್ತೆ. ಭಾಗಗಳಾಗಿರ್ಬೋದು, ಸಂವಿಧಾನದ ಮೂಲ ಎಲ್ಲಿಂದ ನಾವು ಎರವಲು ಪಡೆದಿದ್ದೇವೆ, ಪ್ರಮುಖ ತಿದ್ದುಪಡಿ. ಐ ಥಿಂಕ್ ಐ ಆಲ್ರೆಡಿ ಡಿಸ್ಕಸ್ ದಿಸ್. ಓಕೆ. ಸೊ ನೆಕ್ಸ್ಟ್ ಬಂದರೆ
ನೋಡಿ ಈಗ ಬಂತು. ನೆಕ್ಸ್ಟ್ ಬಂದರೆ ಅಲ್ಲೇನು ಕೊಡ್ತಾರೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಅಂದರೆ ಸ್ಟೇಟ್ ಆ್ಯಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ ಗೌರ್ನಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಸ್ಟೇಟ್ ಜುಡಿಷರಿ, ಹಾಗೆ ಕೆಲವಾರು ಪಂಚಾಯತಿ, ನಗರ ಸ್ಥಳೀಯ ಸಂಸ್ಥೆಗಳು ಅದೆಲ್ಲ ಬರುತ್ತೆ, ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಕ್ಲಾಸಲ್ಲಿ ಮಾತಾಡೋಣ. ಹಾಗೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಇದೆಲ್ಲ ಕೊಟ್ಬಿಟ್ಟಿದ್ದಾನೆ ಕಣ್ರಿ. ಸೊ ಮತ್ತು ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಯಾವ್ದ್ಯಾವುದು, ಅಭಿವೃದ್ಧಿ ಕುರಿತು ವಿಷಯಗಳು ಯಾವ್ದ್ಯಾವುದು ಅಂದರೆ ಯಾವುದಾದ್ರೂ ಯೋಜನೆಗಳು ಮಾಡಿರ್ತಾರಲ್ಲ ಅದನ್ನು ಸೇರಿಸಿ ಕ್ವಶನ್ ಮಾಡಿ ಕೊಟ್ಟಿರ್ತಾರೆ. ಇದು ಪೇಪರ್ 1 ಆಯಿತಾ. ಪೇಪರ್ 1. ಪೇಪರ್ 2 ಬಗ್ಗೆ ಮಾತಾಡೋಣ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪೇಪರ್ 1ನಲ್ಲಿ ನಾವು ಯಾವ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ಹಿಸ್ಟ್ರಿಲಿ ಮೇನ್ ವೇಟೇಜ್ ಯಾವುದು ಬರುತ್ತಲ್ಲ ಅದರಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಅಂದರೆ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನ್, ಆಯಿತಾ, ವಿಜಯಪುರದ ಆದಿಲ್ ಶಾಗಳು, ಒಡೆಯರು, ದಿವಾನ್ಸ್, ಕಮಿಷನರ್ಗಳು, ದಂಗೆಗಳು, ಸಶಸ್ತ್ರ ದಂಗೆ ಅಂತಾರಲ್ಲ ಅದು, ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಅದಾಗಬೇಕಾದ್ರೆ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರ್ನಾಟಕದಲ್ಲಿ ಯಾರ್ಯಾರು ಮತ್ತು ಯಾರ್ಯಾರು ಅದರಲ್ಲಿ ಭಾಗವಹಿಸಿದರು, ಓಕೆನಾ. ಇದಿಷ್ಟು ಮಾತಾಡಾದ್ಮೇಲೆ ಹೋಗೋಣ ನೆಕ್ಸ್ಟು. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು. ಸೊ ಇದು ವೆಯ್ಟೇಜ್ ಎಲ್ಲೆಲ್ಲಿ ಹೋಗುತ್ತೆ, ಯಾವ ರೀತಿ ಕ್ವಶನ್ ಆಗುತ್ತೆ, ಎಷ್ಟನೇ ರಾಜಕೀಯ ಜನದಕ್ಕಿಂತ ಮೇಯ್ನ್ ಎಲ್ಲಿ ಫೋಕಸ್ ಮಾಡಬೇಕು, ಟು ದಿ ಪಾಯಿಂಟ್ ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈಗ ನೀವು ಏನು ಮಾಡಬೇಕು ಅಂತ ಅಂದರೆ ನಮಗೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕು. ಹೌದು, ನಿಮ್ಮ ಕಡೆಯಿಂದನೇ ಒಂದು ಹೆಲ್ಪ್ ಆಗಬೇಕು. ಏನು ಅಂತ ಅಂದರೆ ಈಗ ನಿಮಗೆ ಕ್ಲಾಸಸ್ಸು ಬರುತ್ತೆ, ಓಕೆ, ಅದರಲ್ಲಿ ಏನೂ ತೊಂದರೆ ಇಲ್ಲ, ಕ್ಲಾಸಸ್ ಬರುತ್ತೆ. ಈಗ ಕ್ಲಾಸಸ್ ಬರ್ತಾ ಇದೆ ಅಂದರೆ ಪೇಪರ್ 1ನಲ್ಲಿ ಈಗ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಡೈನೆಸ್ಟಿ ನಡೀತಾ ಇರುತ್ತೆ. ಪೇಪರ್ 2 ಒಂದೇ ಅಂದರೆ ಡೇ 1 ಅಂತ ಅಂದ್ಕೊಳ್ಳಿ. ಡೇ 1ನಲ್ಲಿ ಈಗ ಪೇಪರ್ 1, ಪೇಪರ್ 2 ಎರಡೂ ಬಿಡಬೇಕಾ, ಆಯಿತಾ. ಇಲ್ಲ ಅಂದರೆ ಸೊ ಇನ್ನೊಂದು ಆಪ್ಷನ್ ಅಂತಂದರೆ ಸೊ ಒಂದು ಡೇಯಲ್ಲಿ ಪೇಪರ್ 1 ಕರೆಂಟ್ ಅಫೇರ್ ಕವರ್ ಮಾಡಬೇಕು. ಇದನ್ನು ನನಗೆ ಹೇಳಿ. ಸೊ ಬಿಕಾಸ್ ನಮಗೆ ವಿಜಯನಗರ ಸಾಮ್ರಾಜ್ಯ ಬಂದು ಒಂದೇ ದಿನದಲ್ಲಿ ಮುಗುತ್ತೆ. ಸೊ ಅಥವಾ ಒಂದೇ ದಿನದಲ್ಲಿ ಡೇ 1ನಲ್ಲಿ ಪೇಪರ್ 1 ಕಾನ್ಸೆಪ್ಟ್, ಪೇಪರ್ 1 ಕಾನ್ಸೆಪ್ಟ್ ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಕಂಪ್ಲೀಟ್ ಆಗಿರುತ್ತೆ, ಬಹುಮನಿ ಸುಲ್ತಾನರು, ದೆನ್ ಕರೆಂಟ್ ಅಫೇರ್, ಹಿಂಗೆ ಬಿಡಬೇಕಾ. ಇದನ್ನು ನೀವು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಂತೆ, ಕಮೆಂಟ್ ಮಾಡಿ ಹೇಳ್ತೀರಾ, ಓಕೆನಾ. ಮತ್ತು ಬೇರೆ ಏನಾದರೂ ಡೌಟ್ ಇದ್ದಲ್ಲಿ, ಬೇರೆ ಏನಾದರೂ ನಿಮಗೆ ಮೇಡಮ್ ಈ ಥರ ಹಿಂಗಿದೆ, ಅಥವಾ ನಿಮ್ಮ ಪರಿಸ್ಥಿತಿ ಈ ಥರ ಇದೆ, ಸೊ ಟೈಮ್ ಟೇಬಲ್ ಬೇಕಾಗಿದೆ, ಅದೆಲ್ಲ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ವಿಡಿಯೋ ನೋಡ್ತೀರಾ, ನೀವೆಷ್ಟು ಪ್ರೋತ್ಸಾಹ ತೋರಿಸ್ತೀರಾ, ನನ್ನ ಕಡೆಯಿಂದನೂ ಅಷ್ಟೇ ಪ್ರೋತ್ಸಾಹ ಇರುತ್ತೆ. ನೋಡಿ, ಇಲ್ಲಿ ಒಂದು ಕ್ಲಾಸ್ಗೆ ನಾನು ಅಷ್ಟು ವೀಡಿಯೋ ಹಾಕ್ತೀನಿ ಅಂದರೆ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಅವರ ಟೀಚಿಂಗ್ ಎಮೋಷ್ನಲ್ ಆ್ಯಂಡ್ ಮೈ ಪ್ಯಾಷನ್. ಸೊ ಇಫ್ ಯು ಆರ್ ಗ್ರೇಟ್ಫುಲ್ ದಟ್, ನನಗೆ ಗ್ರೇಟ್ಫುಲ್ ನೀವು ಹೆಂಗೆ ಮಾಡ್ತೀರಾ ಅಂದರೆ ಈ ರೀತಿ ಮಾಡ್ತೀರಾ. ಸೊ ಟೆಲಿಗ್ರಾಮ್ನಲ್ಲಿ ನೀವು ಕಂಪ್ಲೀಟ್ ಮಾಡ್ತಾ ಟೆಲಿಗ್ರಾಮ್ನಲ್ಲಿ ನಾನು ಚಾಪ್ಟರ್ ವೈಸ್ ಕ್ವೆಶನ್ಸ್, ಇದೆಲ್ಲ ನಮಗೆ ನಡೆಯೋದು 50 ಡೇಸ್ ಒಳಗಡೆ, 70 ಡೇಸ್ ಹಾರ್ಡ್ಲಿ. ಇದು ಮಾತಾಡಲಿಲ್ಲ, ನಮಗೆ ಹಾರ್ಡ್ಲಿ ಇರೋದು ಲ್ಯಾಂಡ್ ಸರ್ವೇರ್ಗೆ 76 ಡೇಸ್, ಓಕೆನಾ. 76 ಡೇಸ್ ಇದೆ ನಮಗೆ, ಆಯಿತಾ. 76 ಡೇಸಲ್ಲಿ 15 ಡೇಸ್ ಜುಲೈ ಮುಗೀತು, ನಾಳೆ 14 ಡೇಸ್ ಆಗೋಯ್ತು, ಓಕೆನಾ. ಇನ್ನೂ 31 ಡೇಸ್, 30 ಡೇಸ್ ಅಂದರೆ 76 ಡೇಸ್ ಬರುತ್ತೆ. 76 ಡೇಸಲ್ಲಿ 50 ಡೇಸ್ ಬರುತ್ತೆ. ಇನ್ನು 26 ಡೇಸ್ ನಾವು ನಮ್ಮ ಓನ್ ರಿವಿಷನ್ಸ್ಗೆ ಬರಬೇಕು. ನಾನು ಕ್ಲಾಸ್ ನೋಡ್ಕೊಂಡು ಕೂತ್ಕೋಬೇಡಿ, ಯಾವಾಗ ರಿವಿಷನ್ ಮಾಡ್ಕೊಂಡು ಹೋಗಿ, ಜಸ್ಟ್ ರಿವಿಷನ್ ಮಾಡ್ಕೊಂಡು ಹೋಗಬೇಕು. ನಾನು ಏನು ಮಾಡಿದ್ದೀನಿ ಆ ಕ್ಲಾಸಸ್ನ ನೋಡ್ಕೊಂಡು ಹೋಗಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ಯಾವ ಪೇಪರ್ ಆದರೂ ಕೊಟ್ಟರೆ ಆ 4ರಲ್ಲಿ
ಏನಿರುತ್ತೆ ಎಲ್ಲ ಕೆ ಇ ಅಂದರೆ ತಿಳ್ಕೊಬಿಡಿ. ಸ್ಟೇಟ್ಮೆಂಟ್ ವೈಸ್ ಸ್ಟೇಟ್ಮೆಂಟ್ ವೈಸ್ ಸ್ಟೇಟ್ಮೆಂಟ್ ವೈಸ್ ಸ್ಟೇಟ್ಮೆಂಟ್ ವೈಸ್ ಒಂದು ಕ್ವಶನ್ನಲ್ಲಿ 4 ಉತ್ತರವಿರುತ್ತದೆ. 4 ಥರ ತಲೆ ಕೆಡಿಸ್ತಾ ಇರುತ್ತೆ. ಯಾವುದು ಅಂತ ಗೊತ್ತಾಗದೆ ಕೊನೆಗೆ 4ರಲ್ಲಿ ಆಕು ಪಾಕು ಕಿದಳೆ ಪಾಕು ಡಮ ಡಮ ಇಡ್ಡೆ ಅಂತ ಹಾಕಿ ಒಂದು ಹಾಕ್ಬಿಟ್ಟು ಬಂದ್ಬಿಡ್ಬೇಕು. ಹಂಗೆ ಮಾಡ್ತೀರಾ? ಹಂಗೆ ಮಾಡೋದಾದರೆ ಇಷ್ಟೊಂದು ಯಾಕೆ ಕಷ್ಟಪಡಬೇಕು? ವಿಡಿಯೋ ಆಫ್ ಮಾಡಿಬಿಡಿ ಆಯಿತಾ. ಸೊ ಡೈರೆಕ್ಟಾಗಿ ಏನು ಆಗುತ್ತೆ ಅದನ್ನು ಓದ್ಕೊಳ್ಳೋಣ. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ಲು ಆದಷ್ಟು ಪ್ರೋತ್ಸಾಹ ಮಾಡಿ. ನನ್ನ ಹಳೆಯ ಚಾನಲ್ಗಳು ಯಾವುದು ಹೇಗೆ ನಡೀತಾ ಇದೆ ಎಲ್ಲನೂ ಅದ್ರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಏನಾದರೂ ಒಂದು ಇದರಲ್ಲಿ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ಲರಿಗೂ.